ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಶೀತಲ್ ಅಂತೇಳ್ಬಿಟ್ಟು. ಸಮಸ್ಯೆ ಗಂಡ ಬಿಟ್ಟಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಪ್ರಾಯ 39 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಬಯಕೆ ಹೋಟೆಲ್ನಲ್ಲಿ ಚೆನ್ನಾಗಿ ಕೈಯಿಸಿಕೊಳ್ಳಬೇಕು ಅಂತೇಳಿ ಇವರೊಂದು ಹುಚ್ಚು ಬಯಕೆಯ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಊರು ಉಡುಪಿ ಭಾಗದವರು, ಇನ್ನು ಕೆಲಸ ಸ್ವಂತ ಬಿಸ್ನೆಸ್ ಮಾಡಿಕೊಂಡಿದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇದರ ಜೊತೆಗೆ ಇವರ ಬಳಿ ಇರುವ ಕಿಯಾ ಸೋನೆಟ್ ಡೀಸೆಲ್ ಆ್ಯನಿವರ್ಸರಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಸ್ಥಳಕ್ಕೆ ಬಂದರೆ ದಿನ ರಾತ್ರಿ ಸಿಗುತ್ತೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಗಂಡ ಸತತ 8 ವರ್ಷದಿಂದ ಸುಖ ಕೊಡುತ್ತಿಲ್ಲ ಅಂತೇಳಿ ತಿಳಿಸಿರೋದು. ಮನೆ ಹತ್ತಿರದಲ್ಲೇ ಒಂದು ಹೋಟೆಲ್ ಮಾಡಿಕೊಂಡಿದ್ದೇನೆ. ಗಂಡ ಮನೆಯಲ್ಲಿ ಇಲ್ಲದಾಗ ಮಾತ್ರ ಆ ಹೋಟೆಲ್ಗೆ ಹೋಗಿ ಬೇಕಾದವರಿಗೆ ಕೊಡುತ್ತೇನೆ, ಇಷ್ಟ ಇದ್ದರೆ ಬನ್ನಿ ನಿಮಗೂ ಕೂಡ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಹಾಗೆಯೇ ಕೇಳಿಸಿಕೊಂಡು ನಾನೇ ನಿಮಗೆ 50,000 ಕೊಡುತ್ತೇನೆ ಅಂತೇಳಿ ಇದಿಷ್ಟು ಈ ಒಂದು ಸ್ಥಳಕ್ಕೆ ಬಂದರೆ ದಿನ ರಾತ್ರಿ ಸಿಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದರ ಜೊತೆಗೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ 1 ಮಿನಿಟು, ಈ ಗುಣಗಳಿದ್ದರೆ ಖಂಡಿತವಾಗಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ ಗೂಗಲ್ ಲೊಕೇಶನ್ ನೋಡೋದು ಗೊತ್ತಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಬೈಕ್ ಇದ್ದವರಿಗೆ ಮೊದಲು ಅವಕಾಶವನ್ನು ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಸಂಪೂರ್ಣ ತೃಪ್ತಿ ಕೊಟ್ಟರೆ ಮಾತ್ರ 50,000 ಕೊಡುತ್ತೇನೆ ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಇನ್ನು ಚೀಪೋದಕ್ಕೆ ಗೂಟವನ್ನು ಕೊಡಬೇಕು, ಹಾಗಿದ್ದರೆ ಚೆನ್ನಾಗಿ ಚೀಪುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಹಿಂದೆ ಮುಂದೆ 2 ತೂತಿಗೂ ಕೂಡ ರಸವನ್ನು ಸುರಿಸಬೇಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಇವರ ಬಳಿ ಇರುವ ಕಿಯಾ ಸೋನೆಟ್ ಡೀಸೆಲ್ ಆ್ಯನಿವರ್ಸರಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2022 ಆಗಿರುತ್ತೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇರುವಂಥದ್ದು. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5, ಹಾಗೆ ಕಿಲೋಮೀಟರ್ ಡ್ರೈವನ್ನು 21,176 ಕಿಲೋಮೀಟರ್ ಆಲ್ರೆಡಿ ರನ್ ಆಗಿದೆ ಅಂತೇಳಿ ತಿಳಿಸಿರೋದು. ಇನ್ನು RTO ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಹಾಗೆ ಇಂಜಿನ್ ಡಿಸ್ಪ್ಲೇಸ್ಮೆಂಟು 1493 cc. ಇನ್ನು ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇರತಕ್ಕಂಥದ್ದು. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2022 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಆ್ಯಂಗಲ್ ಆಗಿರುತ್ತೆ, ಇದು ಫ್ರಂಟ್ ಸೈಡ್ದು. ಹಾಗೆ ಇದು ಪವರ್ ಸ್ಟೇರಿಂಗ್ನ ಒಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಹಾಗೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಬೋದು. ಹಾಗೆ ಎಂಜಿನ್ ಸ್ಟಾರ್ಟು ಮತ್ತು ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟಿಲೇಟರ್ ಕೂಡ ಇದೆ. ರಿಯರ್ ಕ್ಯಾಮ್ರಾ ಹೊಂದಿರುವಂಥದ್ದು. ಇನ್ನು ಸ್ಪೆಸಿಫಿಕೇಷನ್ ನೋಡೋದಾದರೆ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1493 cc. ಪವರು 98.63 bhp. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇರೋದು. ಹಾಗೆ ಡ್ರೈವ್ ಟೈಪು FWD ಅಂತ ಅಳವಡಿಸಿದ್ದಾರೆ. ಫ್ಯೂಯಲ್ ಟೈಪು ಡೀಸೆಲು. ಹಾಗೆ ನಂಬರ್ ಆಫ್ ಇಯರ್ ಬ್ಯಾಗ್ಸು 4 ಇಯರ್ ಬ್ಯಾಗ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಫ್ರಂಟ್ ಸೀಟ್ ಆಗಿರುತ್ತೆ, ತುಂಬಾ ಕಂಫರ್ಟೇಬಲ್ ಆಗಿದೆ ಅಂತೇಳಿ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ. ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.